ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿರಿ. ಯಾಕೆ ನಾವು ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು? ಯಾರಲ್ಲಿ ಬಲಪಡಿಸಿಕೊಳ್ಳಬೇಕು? ಈ ಲೋಕದ ಕೈಕಾರ್ಯಗಳಲ್ಲಿ ಬಲಪಡಿಸಿಕೊಳ್ಳುವುದಾ? ಈ ಲೋಕದ ಐಶ್ವರ್ಯಗಳಲ್ಲಿ ಬಲಪಡಿಸಿಕೊಳ್ಳುವುದಾ? ಅಥವಾ ಕರ್ತನಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದು ಯಾಕೆ? ನಾವು 1 ಸಾಮುವೇಲ 30ನೇ ಅಧ್ಯಾಯದಲ್ಲಿ ಕೆಲವು ಕುತೂಹಲಕರವಾದಂಥ ಕೆಲವು ವಿಚಾರಗಳನ್ನು ನಾವು ಕಾಣ್ತೇವೆ. ದಾವೀದನು ಒಂದು ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ಸಿಲುಕ್ತಾನೆ. ಅವನು ತನ್ನ ಜನರೊಂದಿಗೆ ಯುದ್ಧಕ್ಕೆ ತೆರಳಿದಾಗ ಅಮಾಲೇಕ್ಯರು ಬಂದು ಆತನ ಜನರು ತಮ್ಮ ಕುಟುಂಬಗಳೊಂದಿಗೆ ವಾಸಿಸ್ತಾ ಇದ್ದಂಥ ಊರನ್ನು ನಾಶಗೊಳಿಸಿಬಿಡುತ್ತಾರೆ. ಅವರ ಕುಟುಂಬಗಳನ್ನು ಸೆರೆಯಾಳುಗಳಾಗಿ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂತಂದರೆ, ಅವನ ಜೊತೆಗಾರರೆಲ್ಲ ಅಳುವುದಕ್ಕೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ತೊಂದರೆಗೊಳಗಾಗಿದ್ದಂಥ ದಾವೀದನನ್ನು ಅಲ್ಲಿದ್ದಂಥ ಜನ ದೂಷಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಎಂತಹ ಪರಿಸ್ಥಿತಿ ಅನ್ನೋದನ್ನು ನೀವು ಸ್ವಲ್ಪ ಊಹೆ ಮಾಡಿಕೊಳ್ಳಿ. ಅಂದರೆ ಅಲ್ಲಿನ ಜನ ದಾವೀದನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ತಯಾರಾಗಿದ್ದರು ಅಂತಂದರೆ ನೀವು ನಂಬ್ತೀರಾ? ಅಂದರೆ ಎಷ್ಟು ಕಷ್ಟ ಆಗಿತ್ತಲ್ಲ ನೋಡಿ. 1 ಸಾಮುವೇಲ 30ನೇ ಅಧ್ಯಾಯ 6 ನೀವು ನೋಡಿ. ಆದರೆ ಜನರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಕುಮಾರ್ತೆಯರಿಗೋಸ್ಕರವಾಗಿಯೂ ಮನೋವ್ಯಥೆಪಟ್ಟು ದಾವೀದನನ್ನು ಕಲ್ಲೆಸೆಯಬೇಕೆಂದು ಹೇಳಿಕೊಂಡದ್ದರಿಂದ ಅವನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ದಾವೀದನು ಕರ್ತನಾದ ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನು. ಆಮೇನ್. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬನೂ ತನ್ನ ಮಕ್ಕಳ ನಿಮಿತ್ತ, ಹೆಣ್ಣು ಮಕ್ಕಳ ನಿಮಿತ್ತ ವ್ಯಥೆಯನ್ನು ಪಟ್ಟು, ಆ ವ್ಯಥೆ ಹೇಗಿತ್ತು ಅಂತಂದರೆ ಅದು ಮನೋವ್ಯಥೆಯನ್ನು ಪಟ್ಟು ಕಲ್ಲೆಸ್ಬಿಟ್ಟು ದಾವೀದನನ್ನು ಕೊಂದು ಬಿಡೋಣ ಎಂಬುದಾಗಿ ಆಲೋಚನೆ ಮಾಡಿ ಅದಕ್ಕೆ ಸಿದ್ಧವಾದರು. ಆದರೆ ಅದು ಬಹಳ ಕಷ್ಟಕರವಾದಂಥ ಸನ್ನಿವೇಶ. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ದಾವೀದನು ಕರ್ತನಾದಂಥ ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನು ಅನ್ನುವುದನ್ನು ಗಮನಿಸಿ. ಈ ಸಂದರ್ಭದಲ್ಲಿ ನಾವು 36 ಕರ್ತನಾದ ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ದೇವರಾದ ಕರ್ತನಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನು. ಯಾವಾಗ ದೇವರಾದ ಕರ್ತನಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನು, ನಮ್ಮ ಸ್ನೇಹಿತರೆ ನಮ್ಮ ವಿರೋಧಿಗಳಾಗಿ ತಿರುಗಿದಾಗ ನಾವು ಕರ್ತನೇ ಆಧಾರ, ಕರ್ತನಿಗೆ ನಾವು ಶರಣಾಗತಿ. ಆದರೆ ಕರ್ತನು ನಮ್ಮನ್ನು ನಡೆಸ್ತಾನೆ. ಮೇಲೆ ದಾವೀದನು ಏನು ಮಾಡಬೇಕೆಂದು ಕರ್ತನನ್ನು ಕೇಳಿಕೊಂಡಾಗ ಕರ್ತನ ಹೇಳ್ತಾನೆ, ಅಮಾಲೇಕ್ಯರನ್ನು ಬೆನ್ನಟ್ಟಿ ಹೋಗುವಂತೆ ತಿಳಿಸಿ ದಾವೀದನು ಎಲ್ಲರನ್ನು ಬಿಡಿಸಿಕೊಂಡು ವಾಪಸ್ ಪಡೆಯುವ ಭರವಸೆಯನ್ನು ನೀಡ್ತಾನೆ. ಸ್ಪಷ್ಟವಾಗಿ ದಾವೀದನು ಕರ್ತನ ಬಳಿ ಆಲೋಚನೆ ಕೇಳ್ತಾನೆ. ಕರ್ತನೇ, ಇಕ್ಕಟ್ಟಾದ ಸಮಯದಲ್ಲಿ ನನಗೆ ಸಹಾಯ ಮಾಡು. ಕರ್ತನೇ, ಈ ಅವಮಾನಕರವಾದಂಥ ಸಮಯದಲ್ಲಿ ನನಗೆ ಸಹಾಯ ಮಾಡು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಇಕ್ಕಟ್ಟಾದ ಪರಿಸ್ಥಿತಿಗಳಿದ್ದಾರೋ, ಯಾರ್ಯಾರು ನೋವಿನಲ್ಲಿದ್ದಾರೋ, ಯಾರ್ಯಾರು ಸಂಕಟದಲ್ಲಿದ್ದಾರೋ, ಯಾರ್ಯಾರು ಸ್ವಾಮಿ ದೇವರೇ ನನಗೆ ನಾಳೆ ಬದುಕೇ ಇಲ್ಲ
ಅನ್ನುವಂತಹ ಯೋಚನೆಗಳಲ್ಲಿ ಯಾರಿದ್ದಾರೋ ಅವರೆಲ್ಲರನ್ನ ನಿಮ್ಮ ಕಾರ್ಯಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ ದೇವರೇ. ಅವರೆಲ್ಲರಿಗೂ ನಿಮ್ಮ ರಕ್ತದ ಮೂಲಕ ಒಂದು ಹೊಸ ಬೆಳಕು ಕೊಡು, ಒಂದು ಹೊಸ ದಿನ ಕೊಡು, ಒಂದು ಹೊಸ ಆಲೋಚನೆ ಕೊಡು, ಒಂದು ಹೊಸ ಆದಾಯ ಕೊಡು ಸ್ವಾಮಿ. ಅಪ್ಪ ಸಹಾಯ ಮಾಡು ಸ್ವಾಮಿ. ಮಕ್ಕಳನ್ನು ಸಹಾಯ ಮಾಡು, ಮಕ್ಕಳನ್ನು ಸಹಾಯ ಮಾಡು. ನಿಮ್ಮ ರಕ್ತದಿಂದ ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್.